ಈ ಹೋರಾಟ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ಪ್ರದೀಪ್ ಮಹಾರಾಜರಿಗೂ, ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮೆಲ್ಲ ರೈತರಿಗೆ ಮುಖ್ಯ ಶರಣಾರ್ಥಿಗಳು. ಈ ಆರುಬೇರಿ ಕ್ರಾಸ್ ಒಳಗೆ ಇವತ್ತಿನಿಂದ ನೀವು ಪ್ರಾರಂಭ ಮಾಡ್ದಂಗ ಕಾಣ್ತದ. 5ನೇ ದಿವಸ ಇಲ್ಲಿ ಪ್ರಾರಂಭ ಮಾಡಿದ್ದ ಇಟ್ಟ ಗಟ್ಟಿಯಾಗಿ ಕುಂದಿರ್ಬೇಕು. ಇದು 5 ದಿವಸ ಅಲ್ಲ, 3501 ತಿಂಗಳಾಗಲೆಕ್ಕ ಅಳಿಗಾಡುವಂತ ರೈತರು ನಾವು ಯಾರು ಕೂಡ ಆಗ್ಬಾರ್ದು. ಯಾವಾಗ ಹೋಗ್ಬೇಕಂತಂದ್ರ ಈ ಪ್ರತಿಭಟನೆ ಯಾವಾಗ ಮುಗಬೇಕಂತಂದ್ರ ಯಾವಾಗ 3510 ಘೋಷಣೆ ಆಗತ್ತಲ್ಲ ಅಲ್ಲಿವರೆಗೂ ಸಹಿತ ನಾವು ಗಟ್ಟಿಯಾಗಿ ಕುಂತ್ಕೊಂಡಾಗ ಮಾತ್ರ ಸರ್ಕಾರಕ್ಕೆ ರೈತರ ಪವರ್ ತಾಕತ್ ಏನನ್ನೋದು ಗೊತ್ತಾಗ್ತದ. ಯಾಕಂತಂದ್ರೆ ಈಗ ಸುಮ್ಮನೆ ರೈತರಂದ್ರೆ ಸುಮ್ಮ ಅಂತ ವಾರ ಕುಂದೋರ್ತಾರೆ, ಸುಮ್ಮನೆ ಹೋಗ್ತಾರೆ ಕೂಡ ಅನ್ನಂಗ ಆಗ್ಬಾರ್ದು. ನಿಮ್ಮ ತಾಕತ್ ಏನನ್ನೋದು ಗೊತ್ತಾಗ್ಬೇಕ. ಎಲ್ಲರೂ ಇವತ್ತು ನಾವು ಮಠ ಬಿಟ್ಟು ಕೇಸಿಂದ ರೈತರಿಗೆ ಬೆಂಬಲ ಸೂಚಿಸಕ್ ಯಾಕೆ ಬಂದೇವ ಅಂತಂದ್ರೆ ಇವತ್ತು ನಮ್ಮಂತ ಮಠಗಳು ನಡಿಬೇಕಾಗಿತ್ತಂದ್ರೆ ರೈತರು ಕೊಟ್ಟಿರ್ತಕ್ಕಂಥ ದೇಣಿಗೆಯಿಂದಲೂ ಒಂದು ಮಠ ನಡೀತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಬೋದು. ಇಲ್ಲ ಅಂದ್ರೆ ಯಾವ ಮಠನೂ ನಡೆಯಂಗಿಲ್ಲ, ಯಾವ ಹೆಮ್ಮೆಯಲ್ಲಿನೂ ನಡೆಯಂಗಿಲ್ಲ. ನೀವು ಹಾಕಿರ್ತಕ್ಕಂಥ ಓಟಿನಿಂದ ಅವ್ರ ರಾಜಕಾರಣಿಗಳಾಗ್ಬೇಕು. ನಿಜವಾದ ರಾಜಕಾರಣಿಗಳು ಅವರಲ್ಲ. ನಿಜವಾದ ರಾಜಕಾರಣಿಗಳು ಯಾರು ರಾಜ ಆಳ್ತಾರ ಅವ್ರು ನಿಜವಾದ ರಾಜಕಾರಣಿಗಳು. ನಿಜವಾಗ್ಲೂ ರಾಜ ಆಳೋರು ಅವ್ರಲ್ಲ. ನಿಜವಾಗ್ಲೂ ಈ ಜಗತ್ತನ್ನ ಆಳೋರು ಯಾರು ಅಂತಂದ್ರ ಅದು ನಮ್ಮ ರೈತರು ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಹಂಗ ನಮ್ಮ ರೈತರೆಲ್ಲ ನೀವೆಲ್ಲ ಹೋರಾಟ ಕುಂತೀರಿ. ರೈತ ಸುಖವಾಗಿದ್ರೆ ಈ ಜಗತ್ತು ಸುಖವಾಗಿರ್ತದ. ರೈತನ ಮುಖದಾಗ ಏನ್ರ ಅಳುವ ಅಂತಂದ್ರ ಈ ಜಗತ್ತಿಗೆ ಒಂದು ಕಡಿಗಾಲ ಬಂದದಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕ. ನಮ್ಮ ರೈತರಿಗೆ ಎಲ್ಲ ಬರೀ ಕಷ್ಟ ಅನುಭವಿಸದ. ಏನು ಕಬ್ಬು ಬೆಳೆಬೇಕಾದ್ರೂ ಕಷ್ಟ, ಗೊಬ್ಬರ ಹಾಕಟ, ಔಷಧ ಹೊಡ್ಯಾಟ ಎಲ್ಲ ಕಿಮ್ಮತ್ತು ಜಾಸ್ತಿನೇ ಆಗೈತಿ. ಎಲ್ಲ ಕಿಮ್ಮತ್ತು ಜಾಸ್ತಿನೇ. ಎಲ್ಲ ಕಷ್ಟದೊಳಗ ರೈತ ಬಂದಾನ. ಮುಂದೆ ಮಕ್ಕಳಿಗೆ ಶಾಲಿ ಕಲಿಸೋದು ಕಷ್ಟ, ಮತ್ತ ಮಕ್ಕಳಿಗೆ ಲಗ್ನ ಮಾಡೋದು ಕಷ್ಟ, ಒಂದು ಮನೆ ಕಟ್ಟೋದು ಕಷ್ಟ. ಎಲ್ಲ ಬರೀ ರೈತ ಕಷ್ಟದೊಳಗ ಬದುಕಾಕತ್ತಾನ. ಇವತ್ತಿನ ದಿವಸ ಒಬ್ಬ ರೈತನಿಗೆ ಸುಖವಾಗಿ ಇಡಾಕ್ ನಿಮ್ಗೆ ಆಗಲ್ಲಾಗಿತ್ತಂದ್ರೆ ನೀವು ಮನೆಗೆ ಭಿಕ್ಷೆ ಬೇಡಕ್ಕೆ ಏನ್ ಬರ್ತಿರಲ್ಲ, ನಮಗೆ ಓಟ್ ಹಾಕಂತ ತಿಳ್ಕಕ್ಕ ಅದಕ್ಕೆ ನೀವು ನಾಲಾಯಕರು ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ತೇವೆ. ನೀವೆಲ್ಲರೂ ಕೂಡ ಯಾವಾಗ ಎಲೆಕ್ಷನ್ ಕೇಳಕ್ ಬಂದಾಗ ಯಾರು ಓಟ್ ಕೇಳಕ್ ಬರ್ತಿರಲ್ಲ, ನೀವ್ ಯಾವಾಗ ಲಾಯಕ ಆಗ್ತೀರಿ ಅಂತಂದ್ರ ಈಗ ಬಂದ ಈ ಧರಣಿ ಒಳಗ್ ಬಂದ ಯಾರು ಬಂದು ರೈತರಿಗೆ ಬೆಂಬಲವನ್ನು ಕೊಡ್ತಿರಲ್ಲ ನೀವು ನಿಜವಾದ ನಾಯಕರಾಗ್ತೀರಿ. ಹೊರತು ಆರಾಮ್ ಎಸಿ ರೂಮ್ನ ಕುಂತ್ಕೊಳ್ಳೋರು ನೀವು ಯಾರು ಕೂಡ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಇದ್ರಾಗ ನಾವೊಂದು ಹೇಳುತ್ತೀನಿ, ನೀವೇನವ್ರ ಎಲೆಕ್ಷನ್ ರಾಜಕಾರಣಿಗಳು ಕುಂತಾರಲ್ಲ ಅವ್ರ ತಪ್ಪಲ್ಲ, ಮಾಮೂಲೆಲ್ಲ ಒಳ್ಳೆಯವ್ರದಾರ. ನೀವೇನಾದ್ರು ನಿಮ್ದ ತಪ್ಪ. ನೀವ್ ಎಲೆಕ್ಷನ್ ಬಂದಾಗ ಬಿಸಿಲು ಅನ್ನೋದ ಆದಂಗ ಅಂಗಿ ಹರ್ಕೊಂಡ ಅವ್ರ ಗೆಲ್ಲಬೇಕಂತ ತಿಳ್ಕೊಂಡ ಅವ್ರಿಂದ ನೀವು ಏನ ಬೆನ್ನ ಹತ್ತಿರಲ್ಲ ಏನ್ರ ಸಿಗ್ತೈತೆ ಅಂತ ನಿಮ್ಮ ತಪ್ಪ. ಏನು ಸಿಗ್ಬೇಕು ಅವ್ರಿಂದ ನಿಮ್ಗೆ ಅವ್ರಿಗೆ ಸಿಗಂಗಿಲ್ಲ, ನಿಮ್ಗೇನು ಸಿಗ್ಬೇಕು. ಅವ್ಕೇನ್ರ ಸಿಕ್ಕರೆ ನಿಮಗ್ ಸಿಗುತ್ತಲ್ಲ. ಅವ್ರ ಆರಾಮ ಒಳಗ ಫಿಲ್ಟರ್ ನೀರು ಕುಡಿತಾವ, ನಿಮ್ಗೆ ಆರಾಮ ನಳ ನೀರು ಕೊಡ್ತಾವ ಹೊರಗ. ಅವ್ರೇನ್ ಬೇಡ ಅಂತವಾಗ ಏನು ಇಲ್ಲ. ನೀವು ನಿಜವಾಗ್ಲೂ ಗಟ್ಟಿ ಆಗ್ಬೇಕ. ಯಾರನ್ನ ಆರಿಸಿ ಕಳಿಸ್ಬೇಕಂದ್ರೆ ವಿಧಾನಸೌಧಕ್ಕ ನಿಮ್ಮ ಪರವಾಗಿ ಯಾರು ನಿಷ್ಪಕ್ಷದಿಂದ ಯಾರು ನಿಮ್ಮ ಜೊತೆ ಬೆಂಬಲವನ್ನು ಕೊಡ್ತಾರಲ್ಲ ಅಂತ ನಾಯಕರನ್ನ ಆಯ್ಕೆ ಮಾಡ್ಬೇಕ. ಹೊರತ ನಿಮ್ಮ ಓಟ್ ತಗೊಂಡು ಆರಾಮ್ ಕುತ್ಕೊಳ್ಳೋರಿಗೆ ಯಾರಿಗೂ ನೀವೇನು ಆರಾಮಿ ಕೊಡ್ತೀರೇನಿಲ್ಲ. ಆರಾಮಿ ರೇಟ್ ಕೇಳಕತ್ತೀರಿ. ನೀವು 3500 ಕೊಡ ಅಂತ ತಿಳ್ಕೊಂಡು ದೇವರಣಿಯಿಂದ ದುಡ್ದಿರಿ, ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಒಂದು ಬೆಳೆಗೆ ಒಳ್ಳೆ ಬೆಲೆ ಕೊಡೋ ತಿಳ್ಕೊಂಡು ನೀವು ಕೊಡ್ತೀರಿ. ಹೊರತ ಆರಾಮಾಗಿ ಯಾರು ಕೊಡ್ತಿರ್ಲಿಲ್ಲ. ಅದಕ್ಕೆ ಎಲ್ಲರಲ್ಲಿ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗ ಇದು ಕಿಡಿ ಹತ್ತಲ್ಲ, ಕಿಡಿ ಹತ್ತಾಗೆ ಆರಿಸಿಬಿಡ್ರಿ. ಇದನ್ನ 3500 ರೂಪಾಯಿ ಕೊಟ್ಟ ಕಿಡಿ ಹತ್ತದಾಗ ಆರಿಸಿದ್ರ ಒಳ್ಳೇದಾಗ್ತದ. ಆದ್ರೆ ಮುಂದೆ ಬ್ಯಾಂಕ್ ಅಂತಂದ್ರೆ ಅದನ್ನ ತಡಿಲಿಕ್ಕೆ ರೈತರ ಪವಾರ ತಡಿಲಿಕ್ಕೆ ನಿಮ್ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥ ನೀವೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗ್ಯದ. ನಾವು ಇವತ್ತು ಮಠದೊಳಗೆ ನಮ್ಮ ಮಠದ ಕಾರ್ಯಕ್ರಮ ಯಾಕೆ ಕಲ್ಯಾಣ ಆಗತ್ತೇವೆ ಅಂತಂದ್ರೆ ರೈತ ಸುಖವಾಗಿದ್ರೆ ಎಲ್ಲರೂ ಸುಖವಾಗಿರ್ತದ. ರೈತ ನಮ್ಮ ಒಟ್ಟಿಗೆ ಅನ್ನ ಕೊಡೋ ಯಾವಂತಂದ್ರೆ ಒಬ್ಬ ರೈತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ.
ರೈತ ಏನ್ರ ಬಗ್ಗಿಸಿ ದುಡಿಲಿಕ್ಕಂತಂದ್ರ ಯಾವನು ಬದುಕಕ್ ಸಾಧ್ಯ ಇಲ್ಲ. ಈ ಆಧುನಿಕ ಜಗತ್ತಿನೊಳಗೆ ಏನ್ ಬೇಕಾದ್ರು ಕೊಡೋರು ಅದಾರ. ಏನೀಗ ಈ ಕನ್ನಡದೊಳಗ ಪೋಷಿ ನಡೆದದ. ಆಧುನಿಕ ವಿಜ್ಞಾನಿಗಳು ಪೋಷಿ ಕೊಡಕತ್ತಾರ, ಪಾಯ್ಜಿನೂ ನಡೀತದ. ಮುಂದ್ ಬಿಟ್ರ ಕೆಂಚಿ ಕೊಡೋ ವಿಜ್ಞಾನಿಗಳು ಬಹಳ ಜನ ಅದಾರ. ನಾವ್ ಅರ್ಥ ಮಾಡ್ಕೊಳ್ಬೇಕು, ಪೋಷಿ ಪಾಯ್ಜಿ ಕೆಂಚಿ ಕೊಡೋ ವಿಜ್ಞಾನಿಗಳು ಈ ಜಗತ್ತಿನೊಳಗ ಬಹಳ ಜನ ಅದಾರ. ಆಗ ನಮ್ಮ ಒಟ್ಟಿಗೆ ಗಂಜಿ ಕೊಡುವಂತ ಏಕೈಕ ವಿಜ್ಞಾನಿ ಯಾರಾದ್ರೂ ಇದ್ರೆ ಅದು ನಮ್ಮ ರೈತ ಮಾತ್ರ ಅಂತಕ್ಕಂಥವ್ರು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಈ ರೈತರು ಬಹಳ ಗಟ್ಟಿಯಾಗಿ ನೀವೆಲ್ಲರೂ ಕೂಡ ಈ ಹೋರಾಟದೊಳಗೆ ಪಾಲ್ಗೊಂಡಿರ. ಯಾರೋ ಸ್ವಯಂ ಪ್ರೇರಿತರಾಗಿ ಪ್ರಸಾದ ಮಾಡ್ಸಾಕತ್ತೀರಿ, ರೊಟ್ಟಿ ತಂದಿರಿ, ಅಕ್ಕಿ ತಂದಿರಿ, ಎಲ್ಲರ ಅಡಿಗೆ ಮಾಡಿ ಈ ಪ್ರತಿಭಟನೆ ಒಳಗೆ ಪಾಲ್ಗೊಂಡಿರ. ಈ ಪ್ರತಿಭಟನೆ ಯಾವಾಗ ಮುಗಿಬೇಕಂತಂದ್ರೆ ಯಾವಾಗ 3500 ಅಂತ ಘೋಷಣೆ ಆಗ್ತದಲ್ಲ ಅಲ್ಲಿವರೆಗೂ ಸಹಿತ ಗಟ್ಟಿಯಾಗಿ ಕುಂದಿರ್ಬೇಕು. ನೀವು ಗಟ್ಟಿ ಜೋಳ ಆಗ್ಬೇಕು, ಜೋಳ ಯಾರು ಆಗ್ಬಾರ್ದ. 3500 ಆದಾಗ ಗಾಡಿ ಸ್ಟಾರ್ಟ್ ಆಗ್ಬೇಕು, ಟ್ರ್ಯಾಕ್ಟರ್ ಗಾಡಿ ಜಾಗಗಳು ಅವಾಗ ಹೋಗ್ಬೇಕ. ಅಲ್ಲಿವರೆಗೂ ಯಾರು ಕೂಡ ಎದ್ದು ಹೋಗಕ್ ಮಾಡ್ಬೇಕಂತ ಪ್ರಾರ್ಥನೆಯನ್ನು ನಿಮ್ಮೆಲ್ಲರಿಗೂ ಕೂಡ ಮಾಡಿಕೊಂಡು ನಮಗೂ ಈ ಹೋರಾಟಕ್ಕೆ ಬಂದ ಎಲ್ಲ ನಿಜವಾದ ದೇವರು ನಮ್ಮ ಸ್ವಾಮಿಗಳು ಆ ಸ್ವಾಮಿಗಳಲ್ಲ, ನಿಜವಾದ ಯೋಗಿಗಳು ಜಗತ್ತಿನವ್ರಿಗೆ ಯಾರಾದ್ರೂ ಅನ್ನ ಹಾಕುವಂತ ರೈತನ ನಿಜವಾದ ಯೋಗಿಗಳು. ನಿಮ್ಮಂತ ಯೋಗಿಗಳನ್ನ ನೋಡಿ ಬಹಳ ಅಂದ್ರೆ ಬಹಳ ಆನಂದ ಆಗಿದೆ ಅಂತಕ್ಕಂಥ. ಈಗ ನಾವು ಗುರುವಾಪುರ ರಾಶಿ ಹೊಟ್ಟಿದ್ದೇವೆ, ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಯಾಕೆ ಹಾಕಿದ್ರು, ಅದರ ಸಲುವಾಗಿ ಅಲ್ಲಿರೋ ರೈತರು ಯಾರೆಲ್ಲ, ಇಲ್ಲಿರೋ ರೈತರು ಯಾರೆಲ್ಲ, ಎಲ್ಲ ರೈತರ ಹೋರಾಟ ಅದು ಒಂದ ಅಂತ ತಿಳ್ಕೊಂಡು ಈ ಹೋರಾಟಕ್ಕೆ ನಾನೊಬ್ಬ ಮಾತನಾಡಿದ ಅದು ಬಹಳ ಖುಷಿಯನ್ನು ತಂದಿದೆ ಅಂತಕ್ಕಂಥ ಮಾತು ನಿಮ್ಮೆಲ್ಲರೂ ಸಹಿತ ತಿಳಿ ಹೇಳಿ ಜೈ ಜವಾನ್, ಜೈ ಕಿಸಾನ್, ಎಲ್ಲರಿಗೂ ಶರಣು ಶರಣ.